ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗ್ ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ನಾನು ಮಧ್ಯಾಹ್ನ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎದ್ದಿದ್ದು ಲೇಟು, ಇತ್ತೀಚೆಗೆ ಲೇಟು. ಯಾಕೆ ಲೇಟಾಗಿ ಎದ್ದೇಳ್ತಿದ್ದೀನಿ ಅಂದರೆ ನೈಟ್ ಟೈಮ್ ನಿದ್ದೆನೇ ಇಲ್ಲ ಅಂತಲೇ ಹೇಳ್ಬೋದು. ನನ್ನ ಮಗಳು ನೋಡಿ, ಟಿ ವಿಲಿ ದೇವ್ರು ಕಾಣಿಸ್ತಿದ್ಯಲ್ವಾ, ಅವರು ಮಂಗಳಾರತಿ ಕೊಡ್ತಾ ಇದ್ದಾರೆ. ಇಲ್ಲಿಂದಾನೇ ಅವಳು ಮಂಗಳಾರತಿನ ತಗೊತಾ ಇದ್ದಾಳೆ. ಅವಳು ಪಟ್ಟಂತ ನೋಡಿದ್ನೆಲ್ಲ ಇವಾಗ ಕಲ್ತ್ಕೊತಾ ಇದ್ದಾಳೆ. ಇವನ್ ನಾವು ಯಾರಿಗಾನ ಕಾಲ್ ಟಚ್ ಆದರೆ ನಮಸ್ಕಾರ ಮಾಡ್ಕೋತೀವಲ್ವ, ಅವಳು ಕೂಡ ಅದೇ ರೀತಿನೇ ನಮಸ್ಕಾರ ಮಾಡ್ಕೊತಾಳೆ ಕಾಲ್ ಟಚ್ ಆದರೆ. ಇನ್ನು ಆಗಲೇ ಹೇಳ್ದೆ ಅಲ್ವಾ, ನೈಟು ನಿದ್ದೆ ಇರಲ್ಲ ಕರೆಕ್ಟಾಗಿ, ಎದ್ದೇಳೋದು ಲೇಟ್ ಆಗ್ತಿದೆ ಅಂತ. ಕಾರಣ ಬಂದು ನೈಟ್ ಟೈಮು ಮಲ್ಕೊಡೋದು ಲೇಟ್ ಆಗ್ತಿದೆ. ಕೆಲವೊಂದು ಸಲ ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆ ಮಲ್ಕೊಂಡಿದ್ದಿದ್ದೆ. ಕಾರಣ ಬಂದು ವಂಶುಗೆ ಹುಷಾರೇ ಇಲ್ಲ. ಅಂದರೆ ಅವಳು ಕಂಪ್ಲೀಟಾಗಿ ಹುಷಾರಾಗ್ತಾನೇ ಇಲ್ಲ. ಯಾಕೆ ಅಂತಲೇ ಗೊತ್ತಿಲ್ಲ. ಡೈಲಿ ಅವಳಿಗೆ ಫೀವರ್ ಇದ್ದೇ ಇದೆ. ದಿನಕ್ಕೆ ಒಂದು ಸಲನಾದರೂ ಹೈ ಫೀವರ್ ಬರ್ತಿದೆ. ಅದರಲ್ಲೂ ಸಂಜೆ ಆಯಿತು, ನೈಟ್ ಅಂತೂ ಮಧ್ಯರಾತ್ರಿಲಿ 2 ಗಂಟೆ 3 ಗಂಟೆ ಹೀಗೆ ಅವಳಿಗೆ ಹೈ ಫೀವರ್ ಬರ್ತಾಯಿದೆ. ಅವಳನ್ನ ನೋಡ್ಕೊಳ್ಳೋದೇ ಆಗಿದೆ. ಎದ್ದೇಳಬೇಕು, ಫುಲ್ ಬಾಡಿನೆಲ್ಲ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕು, ಆ ರೀತಿ ಒಂದು ಸಿರಪ್ ಹಾಕಬೇಕು. ಈ ರೀತಿ ಅವಳನ್ನ ನೋಡ್ಕೊಳ್ಳೋದ್ರಿಂದ ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗ್ತಿದೆ. ಮಧ್ಯಾಹ್ನ 12 ಗಂಟೆ ಮೇಲೇ ಎದ್ದೇಳೋದಾಗಿದೆ. ನಾನು ವಂಶು ಎದ್ದು ಆವಾಗ ಟಿಫನ್ ತಿಂದು ಬೇರೆ ಏನಿದೆ ಕೆಲಸನ ಮಾಡ್ಕೊತೀನಿ. ಅದು ಅಲ್ಲದೆ ವಂಶುಗೆ ಸ್ವಲ್ಪ ಹೀಟ್ ಬೇರೆ ಆಗೋಗಿದೆ. ಬಾಯಲ್ಲೆಲ್ಲ ಹುಣ್ಣಾಗ್ಬಿಟ್ಟಿದೆ, ಲಿಪ್ಸ್ ಎಲ್ಲ ಗಾಯ ಆಗಿಬಿಟ್ಟಿದೆ. ಯಪ್ಪ, ಅವಳು ಒಂಥರ ವಿಚಿತ್ರ ಆಗಿಬಿಟ್ಟಿದ್ದಾಳೆ. ಹುಷಾರು ತಪ್ಪಿ 15 ದಿನದಿಂದ ಅವಳಿಗೆ ಜ್ವರ ಇದೆ. ಇವತ್ತು ಒಂದಿನ ನೋಡಿಕೊಂಡು ನೆಕ್ಸ್ಟ್ ಡೇನೇ ಹಾಸ್ಪಿಟಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅವಳಿಗೋಸ್ಕರ ಅಂತ ಎಳ್ನೀರನ್ನ ತರಿಸಿ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆನ ಹಾಕಿ ನೆನೆಸಿಟ್ಟಿದ್ದೀನಿ. ಎಳ್ನೀರನ್ನೆಲ್ಲ ಕುಡಿಸಿ ಚೆನ್ನಾಗಿ ನೀರು ಕುಡಿಸೋಣ ಅಂತ ಹೇಳ್ಬಿಟ್ಟು. ನನಗೆ ಡಾಕ್ಟ್ರ್ ಹೇಳಿದ್ದು ವೈರಲ್ ಫೀವರ್ ಆದರೆ 3 ಡೇಸ್ಗೆಲ್ಲ ಹೋಗ್ಬಿಡ್ಬೇಕು. ಅದರಲ್ಲೂ ನೀವು ಚೆನ್ನಾಗಿ ಮಗುಗೆ ರೆಸ್ಟ್ ಮಾಡಿಸ್ಬೇಕು. ಹೊರಗಡೆ ಗಾಳಿಗೆಲ್ಲ ಕರ್ಕೊಂಡು ಹೋಗ್ಬಾರ್ದು, ವೆದರ್ ಚೆನ್ನಾಗಿಲ್ಲ ಇವಾಗ. ಆಮೇಲೆ ನೀರು ಚೆನ್ನಾಗಿ ಕುಡಿಸ್ಬೇಕು, ರೆಸ್ಟ್ ಮಾಡಬೇಕು, ನೀರು ಚೆನ್ನಾಗಿ ಕುಡಿಸ್ಬೇಕು, ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು. ನಾವು ಕೊಟ್ಟಿರುವಂಥ ಸಿರಪ್ನ ಕರೆಕ್ಟ್ ಟೈಮ್ಗೆ ಹಾಕಬೇಕು ಅಂತ ಹೇಳಿದರು. ಇಷ್ಟು ಮಾಡಿದ್ರೆ ವೈರಲ್ ಫೀವರ್ ಎಲ್ಲ 3 ಡೇಸ್ಗೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ಅದೇ ರೀತಿನೇ ನಾನು ಫಾಲೋ ಮಾಡಿದೆ. 3 ಡೇಸ್ಗೆಲ್ಲ ಕಮ್ಮಿ ಆಯಿತು. ಮತ್ತು ಅವಳು ಹಬ್ಬದ ದಿನ ಚೆನ್ನಾಗಿ ಆಟ ಆಡಿಕೊಂಡು ಚೆಂದ ರೆಡಿಯಾಗಿದ್ಲಲ್ವ, ಅದೇನಾದರೂ ಕಣ್ಣೆಸರಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಹಬ್ಬ ಆದಮೇಲೆ ಹುಷಾರು ತಪ್ಪಿದ್ದು, ಇದುವರೆಗೂ ಹುಷಾರಾಗಿಲ್ಲ. ಮತ್ತೆ ಸೊ ನೋಡೋಣ, ನಾಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಇಫ್ ಇನ್ ಕೇಸ್ ಇವತ್ತು ಅವಳು ಹುಷಾರಾಗಿಲ್ಲ ಅಂದರೆ. ಆ್ಯಕ್ಚುಲಿ ಇವತ್ತೇ ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡಿದ್ದು. ವಂಶಿಗೆ ಹುಷಾರಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋದಕ್ಕೆ ಹೋಗೋದಿಲ್ಲ. ಜೊತೆಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಸ್ವಲ್ಪ ವಂಶು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ಲು. ಹಾಗಾಗಿ ಕಿಚನ್ನು ಕೂಡ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಅತ್ತೆಗೆ ವಹಿಸ್ಬಿಟ್ರೆ ಅವ್ರು ಹೆಂಗೆ ಬೇಕು ಹಾಗೆ ಇಟ್ಕೊತಾರೆ. ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನೀಟಾಗೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಆದೆ. ಸಂಜೆ ಆಗೋಯ್ತು, 4 ಗಂಟೆ ಆಗೋಯ್ತು ಫ್ರೆಶ್ ಅಪ್ ಆಗೋಷ್ಟರಲ್ಲಿ. ಅದಾದಮೇಲೆ ಬೆಳಿಗ್ಗೆ ಅಂದರೆ ಎದ್ದಿದ್ದು ಮಧ್ಯಾಹ್ನ ಅಲ್ವಾ, ಆವಾಗ ತಿಂದಿದ್ದಕ್ಕೆ ಒಂದು 3-4 ಅವರ್ ಆಯಿತು. ಇನ್ನೂ ಏನೂ ತಿಂದಿರಲಿಲ್ಲ. ಮತ್ತೆ ಯಾಕೋ ಹೊಟ್ಟೆ ಹಸಿವು ಆಗ್ತಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಟೊಮೊಟೊ ಭರ್ತಾ ಅನ್ನೋ ಒಂದು ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಪಲಾವ್ ಮಾಡಿದರು, ಒಂದು ಟೈಮ್ಗೆ ಆಗೋಯ್ತದು. ಇನ್ನು ಮಧ್ಯಾಹ್ನಕ್ಕೆ ಅವರು ಕೂಡ ಏನೂ ಮಾಡ್ಕೊಂಡಿರಲಿಲ್ಲ, ಅತ್ತೆ ಮೈದಾ ಯಾರೂ. ಇನ್ನು ನಾನು ಮಾಡ್ತೀನಿ ಅಂದರೆ ನಾನು ಮೈದಾ ತಿನ್ನೋದಿಲ್ಲ. ಅವನು ಅವ್ರ ಅಮ್ಮನ ಕೈ ಅಡುಗೆ ಬಿಟ್ಟು ಯಾರ ಕೈ ಅಡುಗೆನೂ ತಿನ್ನೋದಿಲ್ಲ. ಸದ್ಯಕ್ಕೆ ನನಗೆ, ನಮ್ಮ ಅತ್ತೆಗೆ, ನನ್ನ ಹಸ್ಬೆಂಡ್ಗೆ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಟೊಮೊಟೊ ಗೊಜ್ಜು, ಈ ಟೊಮೊಟೊ ಭರ್ತಾ ಅಂತ ಏನು ಹೇಳ್ತಿದ್ದೀವಿ, ಇದಕ್ಕೆಲ್ಲ ಸ್ವಲ್ಪ ಆಯಿಲ್
ಇದ್ದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಸುಲಿದು ಅದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ. ನಾನು ತೋರಿಸಿದ್ದೀನಲ್ಲ ಅಷ್ಟು ಫ್ರೈ ಆದರೆ ಸಾಕು. ಅದಾದಮೇಲೆ ನೆಕ್ಸ್ಟ್ ಖಾರಕ್ಕೆ ಅಂತ ಹೇಳ್ಬಿಟ್ಟು ಒಂದು 5 ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಅದಾದಮೇಲೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರೋವಂಥ ಈರುಳ್ಳಿನ ಕೈಯಲ್ಲೇ ಪುಡಿ ಮಾಡಿ ಎಣ್ಣೆ ಒಳಗಡೆ ಹಾಕಿ ಇಷ್ಟು ನಾನೇನು ತೋರಿಸ್ತಾ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕು. ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಕೂಡ ಒಂದು ಚಿಕ್ಕ ಪ್ಲೇಟ್ಗೆ ಎತ್ತಿಟ್ಕೊಂಡೆ. ಇನ್ನು ನೆಕ್ಸ್ಟ್ ಇದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಫ್ರೈ ಮಾಡೋಷ್ಟರಲ್ಲಿ ಸ್ವಲ್ಪ ಎಣ್ಣೆನೂ ಕೂಡ ಕಮ್ಮಿ ಆಗಿತ್ತು. ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಒಂದು ಟೊಮೊಟೊನ 2 ಭಾಗ ಮಾಡಿದ್ದೀನಿ ಅರ್ಧಕ್ಕೆ. ಅದನ್ನು ಈ ರೀತಿ ಎಣ್ಣೆ ಒಳಗಡೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಫಸ್ಟು ಒಂದು 30 ಸೆಕೆಂಡ್ಸ್ ಅಷ್ಟು ಸುಮ್ಮನೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ. ಅದಾದಮೇಲೆ ಮತ್ತೆ ಲಿಡ್ನ ಓಪನ್ ಮಾಡಿ ಉಲ್ಟಾ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಉಪ್ಪು ಹಾಕಿದ್ಮೇಲೆ ಮತ್ತೆ ಉಲ್ಟಾ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಉಲ್ಟಾ ಮಾಡಿದೆ. ಅಂದರೆ ಉಲ್ಟಾ ಸೀದಾ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು. ಅದಕ್ಕೋಸ್ಕರನೇ ಮತ್ತೆ ಸೀದಾ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡೆ. ನಾನು ಆ್ಯಕ್ಚುಲಿ ಮಾತಾಡಿಕೊಂಡು ಮರ್ತೋಗ್ಬಿಟ್ಟಿದ್ದೀನಿ. ಅಂದರೆ ನನ್ನ ಹಸ್ಬೆಂಡ್ ಬಂದಿದ್ದರು, ಮಾತಾಡೋದಕ್ಕಂತ ಹೋಗಿದ್ದೆ. ಬರೋಷ್ಟರಲ್ಲಿ ಸ್ವಲ್ಪ ಸಿದೋಗ್ಬಿಟ್ಟಿದೆ. ಸದ್ಯಕ್ಕೆ ಜಾಸ್ತಿ ಏನು ಸಿದೋಗಿರಲಿಲ್ಲ. ಅದಾದಮೇಲೆ ಲಿಡ್ನ ಓಪನ್ ಮಾಡಾದಮೇಲೆ ಮತ್ತೆ ಸೀದಾ ಮಾಡಿದೆ. ಸ್ಟವ್ನ ಆಫ್ ಮಾಡಿ ಈ ಟೊಮೊಟೊಗಳನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡೆ. ಇವಾಗಲೇ ಸದ್ಯಕ್ಕೆ ನಾನು ಮಾಡ್ಕೋಬೇಕು, ಇದೆಲ್ಲ ಕೂಲ್ ಆಗೋವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಫ್ಯಾನ್ ಗಾಳಿಗೆ ತೊಗೊಂಡೋಗಿ ತಣ್ಣಗೆ ಮಾಡಿಕೊಂಡು ಅದಾದಮೇಲೆ ಈ ಟೊಮೊಟೊ ಸಿಪ್ಪೆ ಮೇಲ್ಗಡೆ ಏನಿದೆ ಅದನ್ನು ರಿಮೂವ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಅಥವಾ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಂಡ್ರೂ ನಡೆಯುತ್ತೆ. ನಾನು ಫಸ್ಟು ಸ್ಮ್ಯಾಶರಲ್ಲಿ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡೋದಕ್ಕೆ ನೋಡಿದೆ. ಬಟ್ ಒಂದೊಂದು ಟೊಮೊಟೊ ಗಟ್ಟಿ ಇದ್ದಿದ್ದರಿಂದ ಆಗಲಿಲ್ಲ. ಅದಾದಮೇಲೆ ಕೈಯಲ್ಲೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಒಂದು ಸ್ವಲ್ಪ ದಪ್ಪಕ್ಕಿದ್ರೂ ಓಕೆನೆ. ತಿನ್ನಬೇಕಾದ್ರೆ ಅನ್ನದ ಜೊತೆಗೆ ಮಧ್ಯೆ ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಪ್ಯಾನಲ್ಲಿ ಇನ್ನೂ ಆಯಿಲ್ ಹಾಗೆ ಇತ್ತಲ್ವ ಅದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದೇ ಬೌಲಲ್ಲಿ ಎಲ್ಲನೂ ಚೆನ್ನಾಗಿ ಕಿವುಚಿ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು 5 ಮೆಣಸಿನ್ಕಾಯಿ ಹುರ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಬೌಲ್ಗೆ ಎತ್ತಿಟ್ಕೊಂಡೆ. ಬಟ್ ಪ್ಯಾನ್ಗೆ ಹಾಕಿದ್ರಿಂದ ಓಕೆ ಅಂತ ಹೇಳ್ಬಿಟ್ಟು ಬೌಲಲ್ಲೇ ನೀಟಾಗಿ ಈ ಒಂದು ಒಣಮೆಣ್ಸಿನ್ಕಾಯಿನ ಪುಡಿ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ನೀಟಾಗಿ ಹಿಂಗೆ ಅಂದ ತಕ್ಷಣವೇ ಪುಡಿ ಆಗೋಗುತ್ತೆ. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಬೆಳ್ಳುಳ್ಳಿನೂ ಸಹ ಇದ್ರ ಜೊತೆಗೆ ಸೇರಿಸ್ಕೊಂಡು ಅದನ್ನು ಕೂಡ ಕಿವುಚ್ತಾ ಇದ್ದೀನಿ ಚೆನ್ನಾಗಿ. 1 ಬೆಳ್ಳುಳ್ಳಿ 2 ಭಾಗ ಆದರೆ ಸಾಕು. ಅದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಟೊಮೊಟೊಗೆ ಈ ಎಲ್ಲನೂ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಯಾಗೇ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಬೇಕಂದರೆ ಎಣ್ಣೆಲೂ ಕೂಡ ಫ್ರೈ ಮಾಡ್ಬೋದು. ನಾನು ಹಂಗೆ ಮಾಡಿಲ್ಲ, ಹಸಿನೇ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಉಪ್ಪನ್ನ ನಾವು ಈರುಳ್ಳಿಗೂ ಟೊಮೊಟೊಗೂ ಸೇರಿಸಿದ್ವಿ, ನೋಡಿಕೊಂಡು ಹಾಕ್ಕೊಳ್ಳಿ. ಅದನ್ನೆಲ್ಲನೂ ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಒಂದು ಟೊಮೊಟೊ ಭರ್ತಾ ಅನ್ನೋ ಒಂದು ಗೊಜ್ಜು ರೆಡಿ ಆಗೋಗುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಇನ್ನು ಇದನ್ನು ರೆಡಿ ಮಾಡೋ ಟೈಮ್ಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವರು ಕೂಡ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನು ಇದ್ರ ಜೊತೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿಂದರೆ ಆಹಾ ಏನು ಸೂಪರ್ ಆಗಿರುತ್ತೆ ಗೊತ್ತಾ. ರೈಸ್ನ ನಾನು ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆನೇ ಮಾಡಿಟ್ಟು ಹೋಗಿದ್ದೆ. ಸ್ವಲ್ಪ ತಣ್ಣಗಾಗೋಗಿದೆ, ಬೆಚ್ಚಗಿತ್ತು ಅಷ್ಟೇ ರೈಸು. ಇನ್ನು ನನ್ನ ಹಸ್ಬೆಂಡ್ಗೆ ನಾನು ತಿಂದು ರುಚಿ ಹೇಗಿದೆ ಅಂತ ಹೇಳೋದ್ಕಿಂತ ನೀವು ಹೇಳಿ ಹೇಗಿದೆ ಅಂತ ಕೇಳಿದೆ. ತಿಂದೆ ಎಲ್ಲ ಅಂತಿದ್ಯಾ? ಚೆನ್ನಾಗೈತೆ. ನೆಕ್ಸ್ಟ್ ಬಲ ನಿನ್ನ ಮದುವೆ ಆಗಿ ಹೆಚ್ಚಿದೆ. ಒಂದು ಚುಮ್ಮಕ್ ತಿನ್ಸು ನೋಡು. ಖಾರ ಇದ್ರೆ ತಿನ್ಸ್ಬಿಡ. ಬಾಯಲ್ಲಿ ಇದಾಗಿದೆ, ಹುಣ್ಣಾಗಿದೆ.
ನೋಡಿ ಮಳೆನೂ ಕೂಡ ಆಲ್ರೆಡಿ ಬಂದಿದೆ. ಈ ಮಳೆ ಜೊತೆಗೆ ನಾನು ಮಾಡಿರುವಂಥ ಟೊಮೊಟೊ ಭರ್ತನ ತಿಂತಾಯಿದ್ರೆ ಏನು ಚೆನ್ನಾಗಿತ್ತು ಅಂತ ಹೇಳ್ಬೇಡಿ. ಇನ್ನು ಮೂವಿ ನೋಡೋಣ ಅಂತ ಹೇಳ್ಬಿಟ್ಟು ಪುಷ್ಪ 2 ಮೂವಿ ಇತ್ತು, ಅದನ್ನೇ ಕೂಡ ನೋಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿದೆ. ನಾನು ಮಾಡಿದ್ದು ಟೊಮೊಟೊ ಭರ್ತ ಅನ್ನೋ ಒಂದು ರೆಸಿಪಿ ಏನಿದೆ ನಿಜಕ್ಕೂ ಸೂಪರಾಗಿತ್ತು. ಸುಮ್ಮನೆ ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ಕೊತಿರೋದಲ್ಲ, ನಿಜಕ್ಕೂ ಚೆನ್ನಾಗಿತ್ತು. ಇವನ್ ನಾನು ಮಾಡಿದ್ದು ಸಾಕಾಗಲೇ ಇಲ್ಲ ನಮಗೆ. ನಮ್ಮತ್ತೆ, ನಾನು, ನನ್ನ ಹಸ್ಬೆಂಡ್ ತಿನ್ನೋದು. ನನ್ನ ಮೈದಾ ಅಂತೂ ಯಾರು ಮಾಡಿದ್ರು ಏನೂ ತಿನ್ನೋದಿಲ್ಲ, ಅವ್ರ ಅಮ್ಮನ ಕೈ ಅಡುಗೆ ಬಿಟ್ಟು. ಎಷ್ಟೋ ಚೆನ್ನಾಗಿತ್ತು ಅಂದರೆ ಅದನ್ನ ನನ್ನ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ನೀವು ಟ್ರೈ ಮಾಡಿ ಅದು ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಟೇಸ್ಟಿಯಾಗಿರುತ್ತೆ. ನನ್ನ ಹಸ್ಬೆಂಡು ಬೆಳಗ್ಗೆ ಬಾಕ್ಸ್ಗೆ ನನಗೆ ಇದನ್ನೇ ಮಾಡಿಕೊಡು ಅಂತ ಹೇಳಿದ್ದಾರೆ. ಜೊತೆಗೆ ತಿಂದು ಒಂದು ಅರ್ಧ ಗಂಟೆ ಆದಮೇಲೆ ಗೊಜ್ಜು ಖಾಲಿ ಆಗೋಯ್ತಾ ಅಂತ ಕೇಳ್ತಾಯಿದ್ರು ನನ್ನ ಹಸ್ಬೆಂಡು. ಅಷ್ಟು ಚೆನ್ನಾಗಿತ್ತು, ನನಗೂ ಬೇಕು ಅಂತ ಅನಿಸ್ತಾಯಿತ್ತು. ಹೊಟ್ಟೆ ತುಂಬ ಊಟ ಮಾಡಿದರೂ ಸಹ ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸ್ತಾ ಇದೆ ಈಗಲೂ ನೆನೆಸ್ಕೊಂಡ್ರೆ. ಒಟ್ಟು ಸ್ವಲ್ಪ ಮಾಡಿದ್ದು, ಮತ್ತು ನಾಳೆ ಮಾಡ್ತೀನಲ್ಲ ತಿಂದ್ರಾಯ್ತು ಅಂದ್ಬಿಟ್ಟು ಸುಮ್ಮನೆ ಆದೆ. ಇವಾಗ ಅತ್ತೆ ಅವ್ರ ಸೈಡ್ ಏನಂತಾರೆ ಬದನೆಕಾಯಿ ಕಿವುಚೋದು ಅಂತ ಹೇಳ್ತಾರೆ, ಹುಳಿ ಕಿವುಚೋದು ಅಂತ, ಆ ರೀತಿ ಒಂದು ಯಾವುದೋ ಅಡುಗೆ ಮಾಡ್ತಾಯಿದ್ದಾರೆ. ಅದು ಕೂಡ ಸಕ್ಕತ್ತಾಗಿರುತ್ತೆ. ಊಟ ಮಾಡಬೇಕು, ಇನ್ನೂ ಟೈಮ್ ಇದೆ ಸದ್ಯಕ್ಕೆ. ನಾನು ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಆಲ್ಮೋಸ್ಟ್ ಸಂಜೆ ಆಗೇ ಹೋಯಿತು, ನೈಟ್ ಕೂಡ ಆಗೇ ಹೋಯಿತು. ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ. ವಿಡಿಯೋ ಇವಾಗ ನಾವು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಆನ್ ಮಾಡಿಕೊಂಡ್ರೆ ಫುಲ್ ಇಲ್ಲೆಲ್ಲ ಕೈ ನೋವು ಬಂದ್ಬಿಡುತ್ತೆ, ಅಷ್ಟೊತ್ತು ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸೈಡ್ ಇಟ್ಬಿಟ್ಟಿದ್ದೀನಿ ಕ್ಯಾಮ್ರಾನ. ಜೊತೆಗೆ ಇನ್ನೊಂದು ಏನಂದರೆ, ನಾನು ಸ್ಪೆಕ್ಸ್ ಹಾಕಿರೋದ್ರಿಂದ ಆ ಲೈಟೆಲ್ಲ ಕಣ್ಣಿಗೆ ಬೀಳ್ತಾ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಲೈಟು, ಟಿ ವಿ ಆನ್ ಮಾಡಿದ್ದೀನಿ, ಟಿ ವಿ ಇದೆಲ್ಲ ಕಾಣಿಸುತ್ತೆ ನನ್ನ ಸ್ಪೆಕ್ಸಲ್ಲಿ. ಆ್ಯಕ್ಚುಲಿ ನಾನು ಸಣ್ಣ ಆಗಬೇಕು ಅಂತೇಳ್ಬಿಟ್ಟು ಡಯಟ್ನ ಸ್ಟಾರ್ಟ್ ಮಾಡಿದ್ದೆ. ಪ್ರತಿ ಸಲ ನಾನು ಸ್ಟಾರ್ಟ್ ಮಾಡಿದಾಗ್ಲೂ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಅಟ್ಲೀಸ್ಟು ಚಾಲೆಂಜ್ ಮಾಡೋದ್ರ ಮೂಲಕ ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ, ಆವಾಗಲಾದರೂ ನಾನು ಸೀರಿಯಸ್ ಆಗಿ ತೊಗೊಂಡು ನಾನು ಸಣ್ಣ ಆಗ್ತೀನಿ ಅಂತ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೆ. 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಅಂತ. ಸ್ಟಾರ್ಟಿಂಗು 30 ಡೇಸ್ ತೊಗೊಳ್ಳೋಣ, ಅಂದರೆ 90 ಡೇಸು 75 ಡೇಸ್ ಆ ಥರ ಎಲ್ಲ ಬೇಡ, 30 ಡೇಸ್ ತೊಗೊಳ್ಳೋಣ. ಅದರಲ್ಲಿ ಏನಾರ ನನ್ನ ರಿಸಲ್ಟ್ ಬಂತು ಚೆನ್ನಾಗಿ ಅಂದರೆ ಎಕ್ಸ್ಟೆಂಡ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಫಸ್ಟು ತೊಗೊಂಡೆ ಚಾಲೆಂಜ್ನ. ಅದರಲ್ಲಿ ಫೇಲ್ ಆದೆ, ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ, ಒಂದು 7 ಡೇಸ್ ಅಷ್ಟೇ. ಸರಿ, ಮತ್ತೆ ಅಂದರೆ ಫಸ್ಟ್ಗೆ ಏನು ಅಂದರೆ ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿತ್ತು ನನಗೆ ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಮಂತು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ, ಅಂದರೆ ಈ ಮಂತ್ ಅನಿಸುತ್ತೆ, ಈ ಮಂತಲ್ಲಿ ಸ್ಟಾರ್ಟ್ ಮಾಡಿದೆ. ಮತ್ತು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನ ವೇಯಿಂಗ್ ಮಿಷಿನ್ ಎಲ್ಲ ತರಿಸ್ಕೊಂಡಿದ್ದೆ. ಫಸ್ಟ್ ವೆಯ್ಟ್ ಚೆಕ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು 65, 66 ಏನೋ ಇದ್ದೆ. ಏನಾಯಿತು ಅಂದರೆ ಚೆನ್ನಾಗಿತ್ತು, ಒಂದು ವಾರದವರೆಗೂ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಫಾಲೋ ಮಾಡಿದ್ದೀನಿ. ಹೇಳ್ಬೇಕಂದ್ರೆ ದಿನ ನಾನು ಅಂದರೆ ಡೈಲಿ ವೆಯ್ಟ್ ಚೆಕ್ ಮಾಡ್ತಾಯಿದ್ದೆ. ಹತ್ತತ್ರ 2 ದಿನಕ್ಕೊಂದು ಸಲನಾದರೂ 1 kgನಾದರೂ ಸಣ್ಣ ಆಗ್ತಾಯಿದ್ದೆ. ಅದೇನೋ ಫೀಲ್ ಚೆನ್ನಾಗಿ ಬರ್ತಿತ್ತು, ಸಣ್ಣ ಆಗಿರೋದು ಒಂದು ಆ ಮಿಷಿನಲ್ಲಿ ನಾವು ಆ ನಂಬರ್ಸ್ನ ನೋಡಿದಾಗ ಒಂಥರ ಖುಷಿ. ಮತ್ತು ನಮಗೆ ಏನಂತಾರೆ, ಈ ಚಾಲೆಂಜ್ನ ನಾವು ಮುಂದುವರ್ಸೋದಕ್ಕೆ ಇನ್ಸ್ಪೈರ್ ಮಾಡುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿತ್ತು ನನಗೆ ಆ ಒಂದು ರೊಟೀನ್, ಆ ಒಂದು ಲೈಫ್ ಏನಿದೆ ಅದು ಚೆನ್ನಾಗಿತ್ತು. ಡಯಟ್ ಅನ್ನೋ ಒಂದು ಲೈಫ್ ಅಂದರೆ ಹೆಲ್ದಿ ಫುಡ್ ತಿಂತೀವಿ, ಫುಲ್ ಬಾಡಿನೆಲ್ಲ ಆ್ಯಕ್ಟಿವ್ ಆಗಿ ಇಟ್ಕೊತೀವಿ. ಅದರಿಂದ ಇಡೀ ದಿನ ಫುಲ್ ಆ್ಯಕ್ಟಿವ್ ಆಗಿರ್ತಾಯಿದ್ದೆ, ಚೆನ್ನಾಗಿರ್ತಾಯಿತ್ತು. ಬೇರೆ ಯಾರ್ದು ಯೋಚನೆ ಇರ್ತಿರ್ಲಿಲ್ಲ, ಬೇರೆ ಹೊರಗಡೆ ಯೋಚನೆ ಏನೂ ಇರ್ತಿರ್ಲಿಲ್ಲ. ಆರಾಮಾಗಿ ಕೂಲಾಗಿ ಆ ಒಂದು ಲೈಫು ಚೆನ್ನಾಗಿತ್ತು. ಏನಕ್ಕೆ ನಾನು ಸ್ಟಾಪ್ ಮಾಡಿದ್ದು ಅಂತ ಹೇಳಿದ್ರೆ, ಒಂದು 7 ಡೇಸ್ 1 ವೀಕ್ ಏನೋ ಅದಾದಮೇಲೆ ಪಾಪು ಹುಷಾರು ತಪ್ಪಿದ್ಲು. ಅವಳು ಹುಷಾರು ತಪ್ಪಿರೋದನ್ನ ನೋಡಿಕೊಂಡು ನಾನು ಹೆಂಗೆ ಡಯಟ್ ಮಾಡೋದಕ್ಕಾಗುತ್ತೆ. ಈಗ ಡಯಟ್ ಅಂದರೆ ನನಗೆ ಸಪ್ರೇಟು ಅಡುಗೆಗಳು ಮಾಡ್ಕೋಬೇಕು, ಸ್ವಲ್ಪ ಪ್ರೋಟೀನ್
ಪದಾರ್ಥಗಳು ಅಂದರೆ ಊಟಗಳನ್ನೆಲ್ಲ ತೊಗೊಬೇಕು. ಸಪ್ರೇಟ್ ಅಡುಗೆ ಮಾಡ್ಕೊಳ್ಳೋದಕ್ಕೆ ಹೋಗೋದು ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಮನಸ್ಸು ಬರೋದಿಲ್ಲ. ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಮನಸ್ಸು ಬರೋದಿಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂದರೆ. ಹಾಗಾಗಿ ಸ್ಟಾಪ್ ಮಾಡಿದೆ. ಅವಳು ಒಂದು ಟೆನ್ಷನ್ಗೆ ನಾನು ಕಾಫಿ ಟೀ ಮತ್ತೆ ಅಭ್ಯಾಸ ಆಯ್ತು. ವೆಯ್ಟ್ ಲಾಸ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದೆ ಅಂದರೆ ನಾನು ಕಾಫಿ ಟೀ ಕಂಪ್ಲೀಟಾಗಿ ಶುಗರ್ನ ಬಿಟ್ಬಿಟ್ಟಿರ್ತೀನಿ. ಅವಾಯ್ಡ್ ಅಲ್ಲ, ಬಿಟ್ಬಿಟ್ಟಿರ್ತೀನಿ. ಪಾಪು ಹುಷಾರು ತಪ್ಪಿದ ಮೇಲೆ ಸ್ವಲ್ಪ ತಲೆನೋವು ಅವಳದೇ ಯೋಚನೆ ಆಗಿ ಟೀ ಕಾಫಿ ಕುಡಿದೆ. ಅವಳು 3 ದಿನಕ್ಕೆ ಹುಷಾರಾದ್ಲು. ಮತ್ತು ಆವತ್ತಿನ ದಿನವೇ 3ನೇ ದಿನಕ್ಕೇ ನಾನು ಮಲ್ಕೊಂಡೆ. ನಾನೊಂದು 3 ದಿನ. ಅದಾದಮೇಲೆ ಹಬ್ಬ ಬಂತು. ಹಿಂಗೆ ದಿನಗಳು ಹೋಯಿತು. ನನ್ನ ಡಯೆಟ್ ಬ್ರೇಕ್ ಆಗೋಯ್ತು. ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಈ ವೀಕಿಂದ. ಈಗೇನು ಹಬ್ಬ ಆಗಿದ್ದ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಮತ್ತೆ ಒಂದು ಪೀರಿಯಡ್ ಟೈಮ್ ಇದೆ. ನಾನು ಈ ಪೀರಿಯಡ್ ಟೈಮಲ್ಲಿ ನಾನು ರಿಸ್ಕ್ ತೊಗೊಳ್ಳೋದಿಲ್ಲ. ಡಯಟ್ ಮಾಡದೇ ಇರಲಿ, ಈ ಟೈಮಲ್ಲಿ ಈ ಒಂದು ಪೀರಿಯಡಲ್ಲಿ ಹೆಣ್ಮಕ್ಳು ಆದಷ್ಟು ರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರನೇ ಅವಾಗೆಲ್ಲ ಹೊರಗಡೆ ಮಲಗಿಸೋದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವ್ರು ಯಾವ ಕೆಲಸನೂ ಮಾಡ್ದೇ ರೆಸ್ಟ್ ತೊಗೋಬೇಕು ಅನ್ನೋ ಸಲುವಾಗಿ ಮಡಿ ಮೈಲಿಗೆ ಅಂತ ತಂದು ಅವ್ರನ್ನ ಸಪ್ರೇಟಾಗಿ ಕೂರಿಸೋದು ಅಂತ ಮಾಡಿದ್ರು. ಅದರಿಂದನಾದರೂ ಅವ್ರಿಗೆ ರೆಸ್ಟ್ ಸಿಗಲಿ ಅನ್ನೋ ಸಲುವಾಗಿ ಇವಾಗೆಲ್ಲ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ ಕೆಲಸಗಳನ್ನ. ನಾನಂದರೆ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಭಾರ ಎತ್ತೋದಾಗಿರ್ಬೋದು, ಜಾಸ್ತಿ ಓಡಾಡೋದಾಗಿರ್ಬೋದು ಮಾಡೋಕ್ಕಾಗಲ್ಲ. ಈ ಡಯೆಟ್ನ ಆವತ್ತಿನ ದಿನ ಒಬ್ಬೊಬ್ಬರು ಮಾಡ್ಬೋದು, ನನಗೆ ಗೊತ್ತಿಲ್ಲ. ನಾನು ಮಾಡೋದಿಲ್ಲ. ಯಾಕಂದರೆ ವಾಕೆಲ್ಲ ನಾನು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ ಒಂದು ದಿನಕ್ಕೆ. ಅದು ಒಂದೇ ಸಲಿಗೆ. ಸಂಜೆ ಪಾರ್ಕಿಗೆ ಹೋದರೆ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡೇ ಬರೋದು. ಅಷ್ಟೊತ್ತು ಓಡಾಡಬೇಕು ಅಂತ ಅಂದಾಗ ಬಾಡಿಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಆ ಟೈಮಲ್ಲಿ ನಾನು ಸ್ಟ್ರೆಸ್ ಕೊಡೋದಿಲ್ಲ ನನ್ನ ಬಾಡಿಗೆ. ಇನ್ನು ಬೆಳಗ್ಗೆ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡ್ತಾಯಿರ್ತೀನಿ. ಅಂದರೆ ಬೆಲ್ಲಿ ಫ್ಯಾಟ್ ಅಂತ ಏನು ಕರಿತೀವಿ, ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಎಕ್ಸಸೈಸ್ನ ಮಾಡ್ತೀನಿ. ಅದು ಸ್ವಲ್ಪ ಹೊಟ್ಟೆಗೆ ಏನಂದರೆ ಸ್ಟ್ರೆಸ್ ಆಗುತ್ತೆ, ಹೊಟ್ಟೆಗೆ ಎಫೆಕ್ಟ್ ಅದೆಲ್ಲ ವೆಯ್ಟ್ ಅಂದರೆ ಫ್ಯಾಟ್ ಬರ್ನಿಂಗ್ಗೆ. ಆವಾಗೇನಾಗುತ್ತೆ, ಈ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದ್ದೀನಿ. ಮತ್ತೆ ಅಕ್ಸೆಪ್ಟ್ ಮಾಡಬೇಕು ಅಂದರೆ ನನಗೆ ನಾಚಿಕೆ ಆಗ್ತಾಯಿರುತ್ತೆ. ಸ್ಟಾಪ್ ಮಾಡೋದು, ಸ್ಟಾರ್ಟ್ ಮಾಡೋದು. ಹಾಗಾಗಿ ನೆಕ್ಸ್ಟು ನಾನು ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಮತ್ತೆ ರೀಸ್ಟಾರ್ಟ್ ಮಾಡಲಾ ಅಥವಾ ಫೈನಲ್ಲಾಗಿ ಒಂದು ರಿಸಲ್ಟನ್ನ ತಿಳಿಸ್ಲಾ, ಅದು ಏನು ಕನ್ಫರ್ಮ್ ಮಾಡ್ಕೊಂಡಿಲ್ಲ ನಾನು. ನನ್ನ ಈ ಒಂದು ಪ್ರಾಬ್ಲಮ್ ಎಲ್ಲ ಮುಗಿಲಿ, ಮಂತ್ಲಿ ಪ್ರಾಬ್ಲಮ್ಮು ನೋಡೋಣ. ಅಂದರೆ ಹೆಂಗಾಗ್ಬಿಡುತ್ತೆ, ನಾನು ನಿಮಗೆ ಇದನ್ನು ಸ್ಟಾರ್ಟ್ ಮಾಡಿದೆ ಇಲ್ಲ ಸ್ಟಾಪ್ ಮಾಡಿದೆ ಏನೋ ಒಂದು ರೀಸನ್ ಕೊಟ್ಟು ಅಂದಾಗ ನಿಮಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಇದನ್ನು ನೋಡೋಣ. ಒಂದೊಂದು ಸಲ ಅನಿಸುತ್ತೆ ಅಂದರೆ ನನ್ನ ಪಾಡಿಗೆ ನಾನು ನಿಮ್ಗೆ ಹೇಳ್ದೇ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ಫೈನಲ್ಲಾಗಿ ಒಂದು ರಿಸಲ್ಟ್ ಕೊಟ್ಟಾಗ ನಿಮಗೆ ಬಿಲೀವ್ ಬರುತ್ತೆ ನನ್ನ ಮೇಲೆ. ಆವಾಗ ನೀವು ಕೇಳಿದಾಗ ನನಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಅಥವಾ ಯಾವಾಗ ನಾನು ಫೈನಲ್ ಒಂದು ರಿಸಲ್ಟ್ ಕೊಡ್ತೀನಿ ಆವತ್ತಿಂದ ಬೇಕಾದರೆ ಮತ್ತೆ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ನೀವು ನನ್ನ ಜೊತೆಗೆ ಸೇರಿಕೊಂಡು ಸ್ಟಾರ್ಟ್ ಮಾಡ್ಬೋದು. ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೂ ಕನ್ಫರ್ಮ್ ಆಗಿ ಏನು ಅಂದ್ಕೊಂಡಿಲ್ಲ, ನೋಡೋಣ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ತೋರಿಸಿರುವಂಥ ರೆಸಿಪಿನ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ತಿಂದಿರೋವಂಥ ಒಂದು ಟೇಸ್ಟು ನಿಮಗೂ ಸಿಗಬೇಕು ಅಂತ ಟ್ರೈ ಮಾಡಿ. ನಿಜಕ್ಕೂ ಸೂಪರಾಗಿದೆ. ಮತ್ತು ಹೆಂಗೆಗೋ ಮಾಡಿಬಿಟ್ಟು ಆಮೇಲೆ ನನ್ನ ಬೈಕೋಬಿಡಿ. ಕರೆಕ್ಟಾಗಿ ನಾನು ತೋರಿಸಿರೋ ಥರನೇ ಮಾಡಿ. ಸೂಪರಾಗಿರುತ್ತೆ. ನನಗೆ ಈಗಲೂ ನೆನೆಸ್ಕೊಂಡ್ರೆ ಈ ಚಳಿಗೆ ಬಿಸಿ ಬಿಸಿ ಅನ್ನ, ಆ ಗೊಜ್ಜು, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಏನೂ ಬೇಡ, ಯಾವ ಬಿರಿಯಾನಿನೂ ಬೇಡ ಅದ್ರ ಮುಂದೆ, ಅಷ್ಟು ಚೆನ್ನಾಗಿತ್ತು. ಮತ್ತು ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡ್ತೀನಿ. ಸರಿ, ಹಾಗೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮೂಲಕ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.